प्रकाश पाटील यांच्या 69व्या वाढदिवसानिमित्त सदलगा येथील गोशाळेत पशुखाद्य वाटप. वाढदिवसाच्या निमित्ताने होणारी अनावश्यक खर्चाची उधळपट्टी टाळून सामाजिक बांधिलकी जपत सदलगा शिक्षण संस्थेचे अध्यक्ष व सदलगा अर्बन बँकेचे अध्यक्ष प्रकाश जिनगौडा पाटील यांचा 69वा वाढदिवस अत्यंत स्तुत्य उपक्रमाने साजरा करण्यात आला. या निमित्ताने सदलगा येथील दयोदय जीवरक्षा समिती गोशाळेतील 207 जनावरांना पशुखाद्याचे वाटप करण्यात आले. या प्रसंगी बोलताना माजी नगराध्यक्ष अभिजित पाटील यांनी आजच्या बदलत्या जीवनशैलीवर भाष्य केले. ते म्हणाले की आजकाल वाढदिवसाच्या नावाखाली जेवणावळी, हार तुरे, मोठमोठे बॅनर आणि दारूची आतषबाजी करून पैशांची नाहक उधळपट्टी केली जाते. मात्र अशा डामडौलापेक्षा तोच पैसा गोशाळा, वृद्धाश्रम आणि इतर सेवाभावी संस्थांना दान करणे ही आजच्या काळाची खरी गरज आहे. सामाजिक संस्थांना आर्थिक बळ दिल्यास समाजातील गरजू घटकांना मोठा आधार मिळेल असेही त्यांनी नमूद केले. या कार्यक्रमावेळी माणिक चंदगडे, महादेव खोत आणि राजेंद्र काळे यांनीही आपले मनोगत व्यक्त करत प्रकाश पाटील यांच्या कार्याचा गौरव केला. याप्रसंगी चेतन पाटील, केतन पाटील, अभिजित पाटील, माणिक चंदगडे, अनिरुद्ध पाटील, रवींद्र प्रधान, भरत पाटील, राजेंद्र काळे, सचिन मांगुरे, मलगौंडा पाटील, महादेव खोत, बाळगोंडा पाटील, सतीश पाटील, भरत बदनिकाई, शांतीनाथ भोजकर, सुनील कलाजे, भरत बोरगानवे यांसह अनेक मान्यवर आणि ग्रामस्थ मोठ्या संख्येने उपस्थित होते. कार्यक्रमाचे आभार दयोदय जीवरक्षा समिती गोशाळेचे व्यवस्थापक विनय खोत यांनी मानले. ಇವತ್ತಿನ ದಿವಸ ನಮ್ಮ ಸದಲಗಾ ಗ್ರಾಮದ ಹಿರಿಯ ಚೇತನರಾದಂತಹ ಶ್ರೀ ಪ್ರಕಾಶಣ್ಣ ಪಾಟೀಲ್ ಸರ್ವಸಾಧಾರಣ ಪ್ರಕಾಶಣ್ಣ ಪಾಟೀಲ್ದು ನಮ್ಮದು ಸಂಬಂಧ ರಾಜಕೀಯದಾಗ ಬಂತು, ಶೈಕ್ಷಣಿಕದ್ರಾಗೂ ಬಂತು. ಅವರು ಈ ಸಾಂಕೇತಿಕವಾಗಿ ಈ ಆಚರಣೆ ಮಾಡಿಕೊಟ್ಟಿರ್ತಕ್ಕಂಥ ಈ ಹುಟ್ಟುಹಬ್ಬ ಯಾವುದೇ ರೀತಿಯಾದಂಥ ಇಷ್ಟೆಲ್ಲ ಪರಿಸ್ಥಿತಿ ಚೆನ್ನಾಗಿದ್ರೂ ಯಾವತ್ತೂ ಸಹ ಆಡಂಬರದ ಜೀವನ ನಡೆಸಲಿಲ್ಲ. ನಮ್ಗೆ ತಿಳಿದ ಬಗ್ಗೆ ಯಾವತ್ತೂ ಆಡಂಬರದ ಜೀವನ ನಡೆಸಲಿಲ್ಲ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಅನೇಕ ಪದವಿಗಳನ್ನು ಪಡೆದುಕೊಂಡು ದೊಡ್ಡ ದೊಡ್ಡ ನೇತಾರರೊಂದಿಗೆ ಸಂಬಂಧವನ್ನು ಹೊಂದುತ್ತಾ ಸದಲಗಾ ಗ್ರಾಮಕ್ಕೆ ಏನವರು ಸೇವೆ ಮಾಡಿದರು, ಆ ಸೇವೆ ಅನನ್ಯವಾದಂಥ ಸೇವೆಯನ್ನು ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ತದೆ. ಬರೀ ನಾವು ಪ್ರಕಾಶನ್ನ ಅಂತ ಹೇಳ್ಕೊತಾ ಆದ್ರೆ ಆಗೋದಿಲ್ಲ. ಅವರ ಅನುಯಾಯಿಗಳು ಏನಿದವು, ಅವ್ರ ಮಕ್ಕಳಿರ್ಬೋದು, ಅವ್ರ ಅನುಯಾಯಿಗಳು ಏನಿದವು, ಅವರ ತತ್ವ ಆದರ್ಶವನ್ನು ಪಾಲಿಸ್ಕೊಂಡು ಯಾವಾಗ ಹೋಗ್ತೀವಿ ಅವಾಗ ಅವ್ರದ್ದು ನಿಜವಾದಂಥ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಯಾಕಂದ್ರೆ ಪ್ರಕಾಶನ್ನ ಹೇಳ್ತಾರೆ ನಾವು ಮತ್ತೆ ಮಾಡ್ತೀವಿ ಅಂದ್ರೆ ಏನು ಸಾರ್ಥಕ ಆಗೋದಿಲ್ಲ. ಈ ನಿಮ್ಮ ಕಣ್ಣೆದುರಿಗೆ ಅವ್ರು ಮಾಡಿದಂಥ ಕಾರ್ಯಗಳು ಕಾಣಿಸ್ತಾವೆ. ಸದಲಗಾ ಶಿಕ್ಷಣ ಸಂಸ್ಥೆ ಅತ್ಯಂತ ಬಡವಾಗಿತ್ತು, ಈಗ ಅತ್ಯಂತ ಊರ್ಜಿತ ಅವಸ್ಥೆಯಲ್ಲಿ ತಂದು ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಇದೆ. ಉದಾಹರಣೆಯಾಗಿ ಗೋಶಾಲೆ, ಅರ್ಬನ್ ಬ್ಯಾಂಕಿನ ಚುಕ್ಕಾಣಿಯನ್ನು ವ್ಯವಸ್ಥಿತವಾಗಿ ನಿಲ್ಲಿಸಿದ್ದಾರೆ. ಅದೇ ರೀತಿ ದೂಧಗಂಗಾ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾಗಿ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸಿ ದೂಧಗಂಗಾ PKPS ಅನ್ನು ಹುಟ್ಟಾಕಿದ್ದಾರೆ. ಅದೇ ರೀತಿ ವಿವಿಧ ಏನು ಸಂಘ ಸಂಸ್ಥೆಗಳನ್ನು ಮಾಡಿದೆವು ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತು ಎಲ್ಲ ಯುವಕರಿಗೆ ಮಾರ್ಗದರ್ಶನ ಮಾಡ್ತಾ ಉತ್ತಮ ರೀತಿಯಾದ ದಾರಿಯನ್ನು ತೋರಿದ್ದಾರೆ. ಇವತ್ತು ವಿಶೇಷವಾಗಿ ಈ ದೇವದ ಒಂದು ಆಕಳ ಸಂಗೋಪನಾ ಒಂದು ಕೇಂದ್ರಕ್ಕೆ ಪಶು ಆಹಾರಕ್ಕಾಗಿ ಈಗ ದಾನ ಮಾಡುವಂಥ ಒಂದು ಕಾರ್ಯ ನಮ್ಮ ಕಾಕ ಅವ್ರ ಹುಟ್ಟುಹಬ್ಬದ ನಿಮಿತ್ತ ಆಗಕ್ಕೆ. ಯಾಕಂದ್ರೆ ಎಷ್ಟೋ ಜಾನುವಾರುಗಳನ್ನ ಕಸಾಯಿಖಾನೆಗೆ ಕಳಿಸುವಂಥ ಕೆಲಸ ಯಾರ್ಯಾರೋ ಮಾಡ್ತಿದ್ರು. ನಮ್ಮ ಈ ಭಾಗದ ನಮ್ಮ ಪುಣ್ಯ ಅನ್ನೋದು ನಮ್ಮ ಭಾಗನಾಗಿರ್ಬೇಕಂತ ಗೋಶಾಲೆ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿ ಕೆಟ್ಟಾಗುವಂಥ ಒಂದು ಆ ಪ್ರಾಣಿಗಳ ಮ್ಯಾಗ ಹಿಂಸೆ ಆಗುವಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಇಲ್ಲಿ ಅವತ್ತನ್ನ ಸೇವಾ ಮಾಡಿ ಅವತ್ತನ್ನ ಅಂತಿಮ ಸಂಸ್ಕಾರ ತನಕ ಅವ್ರ ಸೇವಾ ಮಾಡುವಂಥ ಕಾರ್ಯ ಇಲ್ಲಿ ಊರಿನ ನಮ್ಮ ಎಲ್ಲ ಸಂಯೋಜಕರಾಗಲಿ ನಾವಾಗಲಿ ಎಲ್ಲ ಇನ್ನ ತನಕ ಮಾಡ್ಕೊತ ಬಂದಿದ್ದಾರೋ ಅವ್ರಿಗೂ ನಾ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ನಮ್ಮ ಕಾಕ ಅವರು ಇವತ್ತು ಈ ಕಾರ್ಯಕ್ರಮದ ಉಪಸ್ಥಿತಿ ಇರಬೇಕಾಗಿತ್ತು. ಅದು ಕಾರಣಾಂತರದಿಂದ ಒಂದು ದೇವರ ದರ್ಶನಕ್ಕಾಗಿ ಅವ್ರು ಹೋಗಿದ್ದರು. ಅವರಿಗೆ ಈ ನಿಮಿತ್ತವಾಗಿ ದೇವರವರಿಗೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಆಯು ಆರೋಗ್ಯ, ಸುಖ ಶಾಂತಿ, ನೆಮ್ಮದಿ ಅವ್ರ ಕುಟುಂಬದವರಿಗೆ ಹಾಗೂ ಅವ್ರ ಪರಿವಾರದವರಿಗೆ ಹಾಗೂ ಅವ್ರ ಅಭಿಮಾನಿಗಳಿಗೆ ಎಲ್ಲ ವ್ಯವಸ್ಥಿತವಾಗಿ ಅವರಿಗೆ ಸಹಕಾರ ಮಾಡಲಿ ಅಂತ ಹೇಳಿ ಈ ಸಂದರ್ಭದವ್ರಿಗೆ ಹೇಳಿ ಎರಡು ಮಾತುಗಳನ್ನು. ಇವತ್ತು ಪ್ರಕಾಶ್ ಕಾಕ ಪಾಟೀಲ್ ಅವರು ಒಂದು ಹುಟ್ಟುಹಬ್ಬವನ್ನು ನಾವು ದಯೋದಯ ಜೀವರಕ್ಷಾ ಕೇಂದ್ರ ಗೋಶಾಲದಾಗ ಆಚರಣೆ ಮಾಡಬೇಕಾದ್ರೆ ನಮ್ಮ ಯುವಕರು ಏನಂತಂದ್ರು ಕಾಕಾಗಳಿಗೆ ವಾರ ದಿವಸ ಮಾಡೋದ, ಹಾರ ಹಾಕೋದ, ಕೇಕ್ ಕೊಡೋದ. ಈ ಸಲ 69ನೇ ಹುಟ್ಟುಹಬ್ಬ ಗೋಶಾಲದಾಗ ಮಾಡೋದು ಒಂದು ವಿನೂತನ ಕಾರ್ಯ ಇಲ್ಲಿಂದ ಪ್ರಾರಂಭ ಆಗಲಿ. ಎಷ್ಟಾದರೂ ಕಾಕಾಗಳು ನಮ್ಮ ಮಾರ್ಗದರ್ಶಕರ
ನಮ್ಮ ಕಾರ್ಯಕರ್ತರ ಅಡಚಣೆಗೋಸ್ಕರ ಎಂಥವು ಬಿ ಅಡಚಣೆ ಬರೋ ಕಾರ್ಯಕರ್ತರು ಅದನ್ನು ಸಮರ್ಥವಾಗಿ ನಿಭಾಯಿಸಿ ನಮ್ಮ ವಿದ್ಯಾ ಆದರ್ಶಕ್ಕಾಗಲಿ ನಮ್ಮ ವಿದ್ಯಾ ಸಮೃದ್ಧಿ ಸಹಕಾರ ಸಂಘಕ್ಕಾಗಲಿ ಪ್ರತಿ ಕ್ಷಣಕ್ಕೆ ಮಾರ್ಗದರ್ಶನ ಮಾಡ್ಕೊತ ಬಂದಿರತಕ್ಕಂಥವ್ರು ಕರ್ಕೋಬೋದು. ಈಗ ನಮ್ಮ ಸಂಘಟ ಚೇತನ ಇದ್ರೂ ಕೂಡ ಪ್ರತಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ ತಮ್ಮ ಮಕ್ಕಳ ಹಂಗೆ ಯಾವುದೇ ಅಡಚಣೆ ಇರ್ಲಿಕ್ಕೆ ಕರಿ ಹಿಂಗಾಗೈತ್ರಿ ಹೆಂಗೆ ಮಾಡೋದ್ರಿ ಅನ್ನೋದಕ್ಕಂದ್ರೆ ಅಲ್ಲಿ ಜಾಗ ಮ್ಯಾಗ ಒಂದು ಮಾರ್ಗನ ತೋರಿಸುವಂಥ ನಮ್ಮ ನಾಯಕರವರು. ಇವತ್ತು ಅವ್ರ ಹುಟ್ಟುಹಬ್ಬನ ಗೋಶಾಳದಾಗ ಮಾಡೋದ ಒಂದು ಕಾಕಾಗಳೊಂದು ಆತ್ಮೀಕರು ಅವರೊಂದು ಅಭಿಮಾನಿಗಳಿಗೆ ಈ ವಿಷಯವನ್ನು ತಿಳಿಸೋದ ಮತ್ತು ಅದನ್ನ ಗೋಶಾಳದಾಗ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಕಾರ್ಯಕರ್ತರು ಇಟ್ಕೊಂಡ್ರು. ಇವತ್ತು ನಮ್ಮ ಮಾರ್ಗದರ್ಶಕರು ನಮ್ಮ ನಾಯಕರಾದಂಥ ಪ್ರಕಾಶ್ ಕಾಕಾ ಪಾಟೀಲ್ ಅವರ ಒಂದು ಹುಟ್ಟುಹಬ್ಬನ ನಮ್ಮ ಕಾರ್ಯಕರ್ತರು ಈ ವರ್ಷ ಪ್ರತಿ ವರ್ಷ ನಾವು ನಮ್ಮ ಕಾರ್ಯಕರ್ತರ ಲೆವೆಲ್ದಾಗ ನಾವು ಹುಟ್ಟುಹಬ್ಬನ ಇಲ್ಲೇ ಆಚರಣೆ ಮಾಡ್ತಕ್ಕಂಥ ಒಂದು ಸಂಕಲ್ಪನೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮೆಲ್ಲ ಅವರ ಅಭಿಮಾನಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ದಯೋದಯ ಜೀವ ರಕ್ಷಾ ಕೇಂದ್ರದವರು ಕೂಡ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ ನಮ್ಗೆ ಸಂಪೂರ್ಣ ಸಹಕಾರ ನಿಮ್ಗೆ ಕೊಡ್ತೀವಿ ಮತ್ತು ಇಲ್ಲೇ ಆಯೋಜನೆ ಮಾಡಿರೋ ಭಾಳ ಚಲೋ ಆಗ್ತೈತಿ ಅಂತಕ್ಕಂಥ ಒಂದು ಮಾತನ್ನ ರಾಜವನ್ನ ಕಾಳೆ ನಮ್ಮ ವಿನೋ ಕೇರಿ ಅವರು, ಕುಮಾರ್ ತಜ್ಜ, ಮಾಣಿಕ್ ಸರ ಇವ್ರ ಜೊತೆ ಚರ್ಚೆ ಮಾಡಿದಾಗ ಇಲ್ಲೇ ಮಾಡ್ರಿ ಭಾಳ ಚಂದ ಆಗ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಅವ್ರು ಹೇಳಿದ್ರು. ಅದಕ್ಕೆ ನಾವು ಈ ಸಲ ಇಲ್ಲೇ ಆಯೋಜನೆ ಮಾಡಿದ್ವಿ. ಪ್ರತಿ ಸಲ ನಾವು ಕಾರ್ಯಕರ್ತರ ಅವ್ರ ಹುಟ್ಟುಹಬ್ಬನ ಅವ್ರ ಮನೆಯಲ್ಲಿ ನಾವು ವಿದ್ಯಾದರ್ಶ ಗ್ರೂಪದಿಂದ ಇಲ್ಲೇ ಆಚರಣೆ ಮಾಡ್ತಕ್ಕಂಥ ಒಂದು ಸಂಕಲ್ಪನ ಈ ಸಲ ಮಾಡಿದ್ದೀವಿ. ಮುಂದೆ ಇಲ್ಲೇ ಮಾಡ್ತೀವಿ. ಕಾಕಾ ಅವ್ರ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲ ವಿದ್ಯಾ ಆದರ್ಶ ಪರಿವಾರದಿಂದ ಹಾರ್ದಿಕ ಶುಭಾಶಯ.